ಚಾನಲ್ ಇವತ್ತು ಥರ್ಡ್ ವ್ಲಾಗ್ ಆಫ್ 2024. ಸೊ ನೀವು ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದ್ರಿ ಸ್ಟ್ರಾಬೆರಿ ಪ್ಲಕ್ಕಿಂಗ್ ಫಾರ್ಮ್ಗೆ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ 1 hour ಜರ್ನಿ. ಸೊ ನೀವು ಊಟಕ್ಕೆ ಏನಾದ್ರು ಬರಬೇಕು ಅಂತಂದರೆ ಹೊಸಕೋಟೆ ಬಿರಿಯಾನಿ ಇಸ್ ರಿಯಲಿ ವೆರಿ ಫೇಮಸ್. ಸೊ ಹೊಸಕೋಟೆ ಬಿರಿಯಾನಿ ಅಂತ ಹೇಳಿದ ತಕ್ಷಣ 4 ಗಂಟೆಗೆ ಬೆಳಗ್ಗೆ 4 ಗಂಟೆ ಅಂತ ಬಿರಿಯಾನಿ ಸಿಗತ್ತೆ ಅಂತ ಹಂಗೆ ಫೇಮಸ್ ಆಗಿತ್ತು. ಸೊ ನಾವಿವಾಗ ಮಧ್ಯಾಹ್ನ 1:15ಗೆ ಇಲ್ಲಿದ್ದೀವಿ. ಆ್ಯಂಡ್ ನನಗೆ ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿದೆ ಆ್ಯಂಡ್ ಸರ್ ಸಿಕ್ಕಿದ್ರು, ಶ್ರೀನಾಥ್ ಸರ್ ಅವರು. ಸೊ ಅವ್ರ ಜೊತೆ ಏನಕ್ಕೆ ಬಂದು ಚಿಕ್ಕ ವ್ಲಾಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೊಸಕೋಟೆ ಅಂತ ಹೇಳಿದ ತಕ್ಷಣ 4 AM ಬಿರಿಯಾನಿ ತುಂಬ ಫೇಮಸ್ಸು. ಹೇಗೆ ಫೇಮಸ್ ಆಗಿತ್ತು ಸರ್ ಇದು? ನೀವು ಆಕ್ಚುಲಿ ಸಂಡೇನೇ ಬರಬೇಕಾಗಿತ್ತು, ನಿಮ್ಗೆ ಏನನ್ನೋದು ಗೊತ್ತಾಗ್ತಾ ಇತ್ತು, ಅಷ್ಟೊಂದು ಕ್ರೌಡ್ ಇರ್ತಾ ಇತ್ತು. ಓಕೆ, ಬಟ್ 4 ಗಂಟೆಗೆ ಹೆಂಗೆ ಬಿರಿಯಾನಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಅಂತ ಅಂದರೆ ಈ ಏನು ಗೊತ್ತಾ ಮೇಡಮ್, ಈ ಸಿಟಿ ಕಡೆಯಿಂದ ಈ ನೈಟ್ ಎಲ್ಲ ಸ್ವಲ್ಪ ಈ ಸಾಫ್ಟ್ವೇರ್ಗಳೆಲ್ಲ ಇರ್ತಾರಲ್ಲ, ಡ್ಯೂಟಿ ಮಾಡಿರ್ತಾರ, ಫುಲ್ ಅವರು ಒಂಥರ ಸ್ಟೈ ಆಗಿರ್ತಾರೆ. ಏನೋ ಒಂಥರ ಆಚೆ ಬಂದ್ಬಿಟ್ಟು ತಿನ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡು ಬಿಡೋಣ ಅನ್ನೋ ಲೆಕ್ಕಕ್ಕೆ ಸ್ಟಾರ್ಟಿಂಗ್ ಒಂದು 10 ವರ್ಷಕ್ಕೆ ಮುಂಚೆ ಒಂದು ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇತ್ತು. 4 ಗಂಟೆಗೆ, ಆಮೇಲೆ 5 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದಿದ್ದು, ಆಮೇಲೆ 4 ಗಂಟೆಗೆ ಬಂದು ಜನ ನಿಂತ್ಕೊಳ್ತಾ ಇದ್ರು. 4 ಗಂಟೆ ಅಂದ್ರೆ 3 ಗಂಟೆಗೆ ಬಂದು ನಿಂತ್ಕೊಳ್ತಾ ಇದ್ರು. ಈಗ ನಮ್ದು 2 ಗಂಟೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟು 2:15ಗೆ ತೆಗೆದು ಬಿಡ್ತಾರೆ ಬಿರಿಯಾನಿ ಬೇಸನ್ನೇನೆ. 2:15ಇಂದಾನೆ ಸ್ಟಾರ್ಟ್ ಬಿರಿಯಾನಿ. 2:15 ನೈಟ್ 2:15ಇಂದಾನೆ ಸಂಡೇ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಂದ್ರೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋದು ಆ ತರ. ಓಕೆ, ಸೊ ಇದು ಎಷ್ಟು ವರ್ಷದ ಹಿಂದೆ ಓಪನ್ ಆಗಿದೆ ಮೇಡಮ್? ನಮ್ದು ಇದು 18ನೇ ವರ್ಷ ಬಿರಿಯಾನಿ ಹೋಟ್ಲು. ಒಂದು 14 ವರ್ಷ ಊರ್ ಒಳಗಡೆ ಇತ್ತು. ಅಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು, ಪಾರ್ಕಿಂಗು ಈ ತರ ಜನ ಎಲ್ಲಾನು ಚಿಕ್ಕದಾಗಿತ್ತು. ಅದಕ್ಕೆ ಆಚೆ ಬಂದು ಒಂದು 4-5 ವರ್ಷ ಆಯ್ತು. 4-5 ವರ್ಷದಿಂದ ಇವಾಗ ಹೈವೇನಲ್ಲಿ ಮಾಡಿದೀರ. ಅದಕ್ಕಿಂತ ಮುಂಚೆ ಊರ್ ಒಳಗಡೆ ಇತ್ತು. ಓಕೆ, ಇವಾಗ ನಮ್ಮ ಯೂಟ್ಯೂಬ್ ಟೀಮ್ ಅವರೆಲ್ಲ ಕೇಳ್ತಾ ಇದ್ರು, ಸರ್ ಯೂಟ್ಯೂಬ್ ಚಾನೆಲ್ ಎಲ್ಲ ಓಪನ್ ಮಾಡಿದ್ದಾರೆ, ಸೊ ಪಾರ್ಟಿಗೆ ಬೇಕಾಗಿರೋ ರೆಸಿಪೀಸ್ ಎಲ್ಲ ತೋರಿಸ್ತಾರೆ ಅಂತ. ನಾನು ಆಕ್ಚುಲಿ ರೆಸಿಪಿನ ಶೂಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಾ ಬರೋಷ್ಟ್ರಲ್ಲಿ ಲೇಟ್ ಆಗೋಯ್ತು. ಸೊ ನಿಮ್ಮ ಫೇಮಸ್ ಇಲ್ಲಿ ಏನ್ ಫೇಮಸ್ ಸರ್? ಮೇಡಮ್ ಅದೇ ಬಿರಿಯಾನಿನೇ, ಬಿರಿಯಾನಿ ಕಬಾಬು. ಪ್ರತಿಯೊಬ್ರು ಅಷ್ಟೇ ಬಿರಿಯಾನಿ ತಗೊಂಡು ಒಂದು ಕಬಾಬ್ ತಗೊಂಡ್ರಂದ್ರೆ ನಮ್ದು ಕ್ವಾಂಟಿಟಿನೂ ಅಷ್ಟೇನೆ. ಒಂದು ವಿಡಿಯೋದಲ್ಲಿ ನಾವು ಇನ್ಸ್ಟಾಗ್ರಾಮ್ದಲ್ಲಿ ತೋರಿಸಿದ್ವಿ, 5 ಮಿಲಿಯನ್ ಏನೋ ಹೋಗಿದೆ ಅದು. ನಾವು ಕೊಡೋ ಬಾಕ್ಸು ಅದ್ರಲ್ಲಿ ತೂಕ ಎಷ್ಟು ಬರುತ್ತೆ ಅನ್ನೋದು, ನಾವು ಕೊಡೋದು 950 ಗ್ರಾಮ್ ಬರುತ್ತೆ. 900ರಿಂದ 950 ಗ್ರಾಮ್ ಬರುತ್ತೆ ಒಂದು ಬಿರಿಯಾನಿ. ಬೇರೆಯವ್ರು ಕೊಡೋದಲ್ಲ, ಅಷ್ಟು ಬರಲ್ಲ, ಇನ್ನು ಚಿಕ್ಕದು ಹೇಳ್ಬಾರ್ದು ನಾವು. ಅದು ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಜನ ತಿನ್ನೋಳ್ಳಿ. ನಮ್ದು ನೋಡು, ಸ್ಟಾರ್ಟಿಂಗ್ ಅಲ್ಲಿ ನಾವು ಓಪನ್ ಮಾಡಿದಾಗ ಒಂದು 30-40 kg ಓಡಿಸೋದು ಕಷ್ಟ ಇತ್ತು. ಇವಾಗ ಹೇಳ್ಬಾರ್ದು ಬಿಡಿ, ಓಡುತ್ತೆ. ದೇವರು ಇಲ್ಲ, ಅದೆಲ್ಲ ಹೇಳ್ಬಾರ್ದು. ಎಷ್ಟು ಓಡುತ್ತೆ ಅನ್ನೋದು ಅದೆಲ್ಲ ಹೇಳ್ಬಾರ್ದು. ಇಲ್ಲ, ಒಂದು ಇನ್ಸ್ಪಿರೇಷನ್ ಅಲ್ವಾ ಪಾಪ. ಚಿಕ್ಕವರು ಓಪನ್ ಮಾಡಿದಾಗ ಅದೊಂಥರ ಇನ್ಸ್ಪಿರೇಷನ್ ಅಲ್ವಾ? ಸೊ ನೀವು ಹೇಳಿದಾಗ ಅವ್ರಿಗೂ ಒಂದು ಟಾರ್ಗೆಟ್. ಇಲ್ಲ ಮೇಡಮ್, ಅದು ಹೇಳ್ಬೋದು. ಅದೇನೋ ಬೇರೆ ಪ್ರಾಬ್ಲಮ್, ನಮ್ಮ GST ಪ್ರಾಬ್ಲಮ್ ಅದೆಲ್ಲ ಐತಲ್ಲ, ಅದು ಬೇಡ. 1 ಕೋಟಿ ಮಾಡ್ತಾ ಇರ್ತೀರಾ ತಿಂಗಳಿಗೆ? 1 ಕೋಟಿನ? 1 ಕೋಟಿ ಅಂದ್ರೆ ನಾವು ಹೆಲಿಕಾಪ್ಟರ್ ತಗೊಂಡ್ಬಿಡ್ತಾ ಇದ್ದೆ. ಇವಾಗ ಹೊಸಕೋಟೆ ಅಂತ ಹೇಳಿದ ತಕ್ಷಣ ಬಿರಿಯಾನಿ ಫೇಮಸ್, ಬಟ್ ಎಷ್ಟು ವರ್ಷದಿಂದ ಹೊಸಕೋಟೆನಲ್ಲಿ ಬಿರಿಯಾನಿ ಮಾಡ್ತಾರೆ? ಒಂದು 25-30 ವರ್ಷದಿಂದ ಬಿರಿಯಾನಿ ಫೇಮಸ್ ಹೊಸಕೋಟೆಯಲ್ಲಿ. ಓಕೆ, ಆದರೆ ನಮ್ಮ ಜನರಿಗೆ ಅಂದರೆ ಇವಾಗ ಮೂಲೆ ಮೂಲೆಗೂ ಗೊತ್ತು, ಅಂದರೆ ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಿರೋ ಅದು ಇನ್ಸ್ಟಾಗ್ರಾಮ್ ಮೂಲಕ ಮತ್ತೆ ಯೂಟ್ಯೂಬ್. ಹೌದು, ಸೋಷಿಯಲ್ ಮೀಡಿಯಾದಿಂದಾನೇ ಇಷ್ಟು ಫೇಮಸ್ ಆಗಿದೆ. ಆ್ಯಂಡ್ ನೀವು ಫೇಮಸ್ ಆಗಿರೋದು ಯೂಟ್ಯೂಬ್ ಇಂದಾನೆ. ಹೌದು, ನಿಜಾನೇ. ಆ್ಯಂಡ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಟೀಮ್ ಅವ್ರಿಗೆ ಒಂದು ಸ್ವಲ್ಪ ಡೌಟ್ ಇದೆ, ಹುಡುಗರಿಗೆ. ಈ ವರ್ತೂರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಹೊಸಕೋಟೆ ಆಗಿರ್ಬೋದು, ಜಾಸ್ತಿ ಚಿನ್ನ ಹಾಕೋತಾರಂತೆ. ಚಿನ್ನ ಅಂದ್ರೆ ಯಾಕಷ್ಟು ಇಷ್ಟ ನಿಮ್ಗೆ? ಇಲ್ಲ ಮೇಡಮ್, ಅದೇನು ಎಲ್ಲರೂ ಅಂತಿಲ್ಲ. ನಾನು ಹೀಗೆ ಅಂತೆಲ್ಲ, ನಾನು 18-19 ವರ್ಷ ಕಾಲೇಜ್ಗೆ ಹೋಗ್ತಾ ಇದ್ದೆ. ಆಗ್ಲೇ ಒಂದು ಚೈನು, ಒಂದು ಉಂಗುರ, ಒಂದು ಬ್ರಾಸ್ಲೈಟ್ ಎಲ್ಲ ಹಾಕೊಳ್ತಾ ಇದ್ದೆ. ಆಗಿಂದ ನನ್ಗೊಂಚೂರು ಇಷ್ಟಾನೆ. ಹಂಗಾಗಿ ನಾನು ಅದು ಹುಡುಗಿರ್ಗೆ ಇಷ್ಟ ಅಂತ ಗೊತ್ತು, ಆದ್ರೆ ಹುಡುಗರ್ಗೆ ಇಷ್ಟ. ಅದು ಹೊಸಕೋಟೆ ಹುಡುಗರ್ಗೆ ಮತ್ತೆ ವರ್ತೂರ್ ಹುಡುಗರ್ಗೆ ತುಂಬಾ ಇಷ್ಟ. ಹೊಸಕೋಟೆ ಹುಡುಗರಿಗೆ ಅಂತ ಹೇಳಿದ್ರು ಎಲ್ಲಾರ್ಗು ಇಷ್ಟಾನೆ ಪಾಪ. ಎಲ್ಲಾರು ಹಾಕಕ್ ಆಗಲ್ವಲ್ಲ.
ಏನೋ ನನಗೆ ಸ್ವಲ್ಪ ಇಷ್ಟನೇ. ಸೊ ನೀವು ಅಡುಗೆ ಮಾಡ್ತೀರಾ? ನಾವಿಲ್ಲ, ರಘು ಮಾಡ್ತಾರೆ. ನನಗೇನು ಬರಲ್ಲ, ನಮ್ಮ ಬಾಮ ಇದ್ದ ರಘು. ಮತ್ತೆ ಆದ್ರೂ ಹೋಟೆಲ್ ಓಪನ್ ಮಾಡಿದ್ರಾ? ಅವರು ಸ್ಟಾರ್ಟಿಂಗು ನಮ್ಮ ಮಾವ ರಘುವ್ರ ಅಪ್ಪ ಅವರಲ್ಲ, ಅವರು ಈ ಕಾನ್ಸೆಪ್ಟ್ ಅವ್ರದ್ದು ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಅವರು ವ್ಯವಸಾಯ ಮಾಡ್ತಾ ಇದ್ರು. ಏನಾದರೂ ಒಂದು ಕಮರ್ಷಿಯಲ್ ಮಾಡಬೇಕು, ಬರೀ ಇದೊಂದನ್ನೇ ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಅವ್ರು ಓಪನ್ ಮಾಡಿದ್ರು. ಮಾಡಿಬಿಟ್ಟು ಒಳಗಡೆ ಇದ್ದಾಗ ಚೆನ್ನಾಗಿ ಮಾಡ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಏಜ್ ಆಯ್ತು ಇವಾಗ. ಅವರು ತೋಟ ವ್ಯವಸಾಯದ ಕಡೆ ಗಮನ ಕೊಟ್ಟರೆ, ಇವ್ನು ಸ್ವಲ್ಪ ಓದ್ಕೊಂಡಿದ್ದ, ಇವ್ನು ಸ್ವಲ್ಪ ಓದೋದೆಲ್ಲ ಬಿಟ್ಟ. ಇವ್ನು ಸ್ವಲ್ಪ ಹುಷಾರು ಬಂದಮೇಲೆ ಇವ್ನು ಬಿಸ್ನೆಸ್ ಬಿಟ್ಬಿಟ್ಟು ಅವ್ರ ತೋಟದ ಕಡೆ ಹೋದ್ರು. ನಾವು ಇಬ್ರು ಮೇಂಟೈನ್ ಮಾಡ್ತೀವಿ. ನೀವಿಬ್ರು ಅಂದ್ರೆ ನಿಮ್ಮ ಮಾವ ಸ್ಟಾರ್ಟ್ ಮಾಡಿದ್ನ ನೀವು ಇವಾಗ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಸೊ ಮೂಲಕರ್ತರು ಅವರೇನೆ, ನಮ್ಮ ಮಾವ ಅವರೇನೆ. ಸೊ ಇವಾಗ ಮಸಾಲ ಈ ರೆಸಿಪಿ ಎಲ್ಲ ಪ್ರತಿಯೊಂದೂ ನಿಮ್ಮ ಮಾವ ಹೇಳ್ಕೊಟ್ಟಿರೋದೆ? ಹೌದು. ಸೊ ಎಲ್ಲ ಪ್ರತಿಯೊಂದು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಅವರು ತೋರಿಸ್ಕೊಟ್ಟಿದ್ದ. ಅವರು ಈ ನಮ್ದು ಈ ಕ್ವಾಲಿಟಿ ಬಿರಿಯಾನಿ ಇರೋದಕ್ಕೆ ಮೂಲಕರ್ತರು ಅವರೇನೆ. ಸೊ ಹಿರಿಯರಿಂದ ಕಲ್ತು ಇವಾಗ. ಸೊ ಈ ಬಿರಿಯಾನಿ ಸ್ಪೆಷಾಲಿಟಿ ಏನು? ಬೇರೆ ಬಿರಿಯಾನಿಗೂ ನಿಮ್ಮ ಬಿರಿಯಾನಿಗೂ ಅಲ್ಲಿಗೆ ನೀವು ತಿಂತಾ ಇದ್ದೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಈಗ ಸಿಟಿಯಲ್ಲಿ ಬೆಂಗಳೂರಲ್ಲಿ ತಿಂತೀರಾ, ಬರೀ ಬಾಸ್ಮತಿ ಆಗ್ಬಿಟ್ಟು ಕೊಡ್ತಾರೆ, ಅದು ತಿನ್ನಕ್ಕೂ ಜಾಸ್ತಿ ಆಗಲ್ಲ. ಇದು ಮಾಮೂಲಿ ನೀವು ಮನೇಲಿ ತಿಂದಂಗೆ ಇರುತ್ತಲ್ವಾ? ಹೌದು ಹೌದು. ಸೊ ಇಲ್ಲಿ ಯಾರು ಫೇಮಸ್ ಅಂದ್ರೆ ಇಂಗ್ರೀಡಿಯೆಂಟ್, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮೇಡಮ್ ಏನ್ ಗೊತ್ತಾ, ನಮ್ಮ ಹೋಟ್ಲಲ್ಲಿ ಈ ಬಿರಿಯಾನಿಗೆ 3 ಥರ ಅಕ್ಕಿ ಹಾಕ್ತೀವಿ. ಮತ್ತೆ ಮೇಯ್ನ್ ಏನು ಗೊತ್ತಾ, ಮಟನ್ ಕ್ವಾಲಿಟಿ ಮತ್ತೆ ಫ್ರೆಶ್ ಆಫ್. ಈ ಸಿಟಿಯಲ್ಲೆಲ್ಲೂ ನಾವು ಹೇಳ್ಕೊಂಡ್ಬಾರ್ದು. 3 ದಿನ 4 ದಿನ ಫ್ರಿಜ್ಗೆಲ್ಲ ಇಕ್ಬಿಟ್ಟು ಎತ್ತಿ ಹಾಕಿ ಮಾಡ್ತಾರೆ, ಚೆನ್ನಾಗಿರಲ್ಲ. ನಾವು ಅಲ್ಲಿ ಈಗ ಬೇಯ್ತಾ ಇದೆಯಲ್ಲ, ಆಚೆ ಬೇಯ್ತಾ ಇದ್ರೆ ಹಂಗೆ ಬರುತ್ತೆ ಮಟನ್ನು, ಹಂಗೆ ತೊಳೆದ್ಬಿಟ್ಟು ಹಂಗೆ ಹಾಕ್ತೀವಿ. ಇತ್ತಿನ ಮರಿ ಕೊಯ್ದ್ಬಿಟ್ಟು 15 ನಿಮಿಷಕ್ಕೆಲ್ಲ ಮಟನ್ ಬಿರಿಯಾನಿಗೆ ಹಾಕ್ತೀವಿ. ಅನ್ನೋದೇ ಇಲ್ವಾ? ಇಲ್ಲ ಆ ಥರ ಇಲ್ಲ, ನಾವು ತಗೊಳೋದೆ. ಸೊ ಇಲ್ಲೇ ಹೊಸಕೋಟೆಲ್ಲೇನೆ ಮಟನ್ ಕೊಯ್ಯೋದ್ರಲ್ಲಿ ಆ ಕಾಲದಿಂದ ಹೊಸಕೋಟೆ ಫೇಮಸ್. ಒಳ್ಳೆ ನಾಟಿ ಪಟ್ಲಿಗಳು ಕೊಯ್ತಾರೆ ಅಂದ್ಬಿಟ್ಟು. ಬನ್ನೂರು ಕುರಿ ಅದ ಫೇಮಸ್. ಬನ್ನೂರು ಕುರಿ ಬಿರಿಯಾನಿಗೆಲ್ಲ ಹಾಕಿದ್ರೆ ಹೋಟ್ಲುಗಳವರು ನಾಮ ಇಟ್ಕೊಂಡ್ ಬಿಡ್ತಾರೆ. ಅದ್ರಲ್ಲಿ ಬರೀ ಕೊಬ್ಬು ಬರುತ್ತೆ, ಕರ್ಗ್ಬಿಡುತ್ತೆ. ಬಿರಿಯಾನಿ ಎಲ್ಲಾನು ಒಂಚೂರು ಪೀಸೇ ಇರಲ್ಲ. ತಿನ್ನೋಕೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಆ ಬನ್ನೂರು ಕುರಿ ಹಾಕ್ಬಾರ್ದು. ಹೌದಾ? ಓಕೆ, ನನಗೆ ಇದು ಗೊತ್ತೇ ಇಲ್ಲ. ಕೊಬ್ಬಂಶ ಸಿಕ್ಕಾಪಟ್ಟೆ ಬನ್ನೂರು ಕುಟಿ, ಸುಮಾರು 40% ಕೊಬ್ಬೆ ಇರುತ್ತೆ ಅದರಲ್ಲಿ. ಬಿರಿಯಾನಿಗೆ ಹಾಕಿದ್ರೆ ಎಲ್ಲ ಕರಗ್ಬಿಡುತ್ತೆ, ಲಾಸ್ ಆಗಿಬಿಡ್ತೀರಿ. ಸೊ ನಿಮ್ಮ ಫೇವ್ರೆಟ್ ಮಟನ್ ಬಿರಿಯಾನಿ ಫೇಮಸ್ ಅಂತೆಲ್ಲ ಹೇಳಿದ್ರಿ. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇದೇ ರೀತಿ ಒಳ್ಳೆ ಕ್ವಾಲಿಟಿ ಫುಡ್ನ ಕೊಡ್ತಾ ಇರಿ. ಯಾವಾಗಲೂ ನಾವು ಊಟನ ತುಂಬ ನಾಪಿಸ್ಕೋತೀವಂತೆ. ನಾವೇನು ಮಾಡಲಿಲ್ಲ ಅಂತನೂ ಊಟ ಮನೆಗೆ ಬಂದವ್ರಿಗೆ ಊಟ ಹಾಕಿದಾಗ ಅದು ತುಂಬ ನಾಪಿಸ್ಕೋತೀವಿ ಅಂತಂತಾರೆ. ಸೊ ನೀವು ಕೈಮಾ ಅದು ಫೇಮಸ್ ನಿಮ್ಮದ್ರಲ್ಲಿ, ಕೈಮಾ ಮಾಡ್ತೀರಾ ನೀವು? ಮೇಡಮ್ ಮಾಡೋಣ ಅನ್ಕೊಂಡಿದ್ವಿ, ಆಗಲ್ಲ. ಇದನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಕೈಮಾ ಮಾಡ್ಬೇಕಂದ್ರೆ ಸಪ್ರೇಟ್ ಆಗಿ ಒಬ್ಬ ಬಟ್ಟ ಇರ್ಬೇಕು, ಅದಕ್ಕೆ ಕೈಮಾ ಮಾಡೋದಕ್ಕೆ ತುಂಬಾ ನೀಟಾಗಿ ಮಾಡ್ಬೇಕದು. ಅದಕ್ಕೆ ನಾವೇನು ಸ್ಟಾರ್ಟ್ ಮಾಡಿಲ್ಲ ಕೈಮಲ್ಲ ಇನ್ನು. ಓಕೆ, ಸೊ ಇವಾಗ ನಿಮ್ ಫೇಮಸ್ ಅಂತಂದ್ರೆ ಕಬಾಬು, ಬಿರಿಯಾನಿ ಎಲ್ಲಾನು ನಮ್ಮ ಹೋಟ್ಲಲ್ಲಿ ಎಲ್ಲಾನು ಸೇಲ್ ಆಗುತ್ತೆ. ಬಟ್ ಫೇಮಸ್ ಅನ್ನೋದು ಬಿರಿಯಾನಿ, ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ಇವ್ರಲ್ಲಿ ಫೇಮಸ್ಸು. ಸೊ ನನಗೆ ಶ್ರೀನಿವಾಸ್ ಸರ್ ಈ ಸಲ ನಂಗೆ ಸಿಕ್ಕಿದ್ರು. ಸೊ ಹಾಗಾಗಿ ಬ್ಲಾಗ್ ಮಾಡಿದೆ. ಸೊ ನೆಕ್ಸ್ಟ್ ಟೈಮು ಇವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನಿಮ್ಮ ಫಾರ್ಮ್ ಹೌಸ್ ಸತಿ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ನಾವು ವಿಡಿಯೋ ಮಾಡ್ತೀವಿ, ನೀವು ಮಾಡ್ರಿ, ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ. ಎಸ್ ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ತುಂಬಾ ಒಳ್ಳೆಯದು ನೀವು ಬಂದು ನಮ್ಮ ಫುಡ್ ಟೇಸ್ಟ್ ಮಾಡಿದ್ದಕ್ಕೆ. ಮೈ ಪ್ಲೆಷರ್. ತುಂಬಾ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು.